ಆ ಕನಸುಗಳು ಬೆಳೆಯೋಂಗೆ ಆಗಿರಬೇಕು. ಇಂಥವು ಯಾವುದವ ಈ ಉಸುಕು ಉಳಿಸುವಂಥವು. ಆ ದಿಶೆಯಲ್ಲಿ ಅನೇಕ ಚಿಂತನ ಮಂತ್ರ ನಡೀತಾ ಇದ್ದಾವೆ, ಎಲ್ಲ ನಡೀತಾ ಇದ್ದಾವೆ. ಆದರೂ ಅವೈಜ್ಞಾನಿಕವಾಗಿ ಮರಳನ್ನು ದುರುಪಯೋಗಪಡಿಸ್ಕೊಳ್ಳೋದು ಮಾತ್ರ ಇನ್ನೂ ನಿಂತಿಲ್ಲ ಮತ್ತು ನಿಲ್ಲುವ ಸಾಧ್ಯತೆಗಳು ಇಲ್ಲ ಅಂತ. ಯಾಕಂದ್ರೆ ಎಲ್ಲಿ ಅನಿವಾರ್ಯತೆ ಬರ್ತದೋ, ಎಲ್ಲಿ ಬೇಡಿಕೆ ಹೆಚ್ಚಾಗ್ತದೋ ಅಲ್ಲಿ ಸಹಜವಾಗಿ ಅಲ್ಲಿ ಏನಂತೀರಿ ನೀವು ಅತಿಕ್ರಮಣ ಅನ್ರಿ ಅಥವಾ ಅಕ್ರಮ ಅನ್ರಿ ನಡೀತಾನೆ ಇರ್ತದೆ. ಈಗ ಮರಳಿಂದ ಹೇಳಿ ಇಂಥದ್ದು ಅನೇಕ ಈ ಒಂದು ಮಾಫಿಯಾಗಳಿದ್ದಾವೆ, ಲ್ಯಾಂಡ್ ಮಾಫಿಯಾ ಅಂತೇಳಿ ಮತ್ತೇನೋ ಅಂತೇಳಿ. ಈ ಒಂದು ಈ ನಡುವೆ ಒಂದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಈ ಕೋವಿಡ್ನಿಂದಾಗಿ ಮತ್ತೊಂದರಿಂದಾಗಿ ಒಂದಿಷ್ಟೇನೋ ಈ ಬಿಲ್ಡರ್ಗಳ ಕಾಟ ಕಡಿಮೆ ಆಗಿತ್ತು. ಅಂದರೆ ಬಿಲ್ಡರ್ ಅಂದ್ರೆ ಗೊತ್ತು ನಿಮಗೆ, ಭೂಮಿ ತೊಗೊಳ್ಳೋದು ಮಾಡೋದು, ಅವುಗಳನ್ನು ಎಸ್ಟೇಟ್ ಮಾಡಿ ಮಾರ್ಕೊಳ್ಳೋದು ಅಥವಾ ಅವುಗಳನ್ನ ವಿಂಗಡಣೆ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಫ್ಲಾಟ್ ಮಾಡಿ ಮಾರುವಂಥದ್ದು ಇದೆಲ್ಲ ನಿರಂತರವಾಗಿ 100 ಎಕರೆನೋ 50 ಎಕರೆನೋ ಸಾವಿರಾರು ಎಕರೆ ಮಾಡುವಂಥ ಬಿಲ್ಡರ್ಗಳು ಇದ್ದಾರೆ. ಇಲ್ಲ ಅಂತಾರೆ ತೊಗೊಳ್ಳೋದು ಮಾರೋದು ಅದನ್ನು ಏನೇ ಮಾಡ್ಕೊಳ್ಳೋದು ಒಂದು ಮಾಫಿಯಾನ ಅಂದರೆ ಅದು. ಇವತ್ತೊಂದು ಯಾವುದೋ ಇವತ್ತಿನ ಈ ಒಂದು ದೇಶದಲ್ಲೇ ಇವತ್ತಿನ ಮುನ್ಸಿಪಾಲ್ಟಿಗಳಾಗಿರ್ಬೋದು, ಕಾರ್ಪೊರೇಷನ್ಗಳಾಗಿರ್ಬೋದು, ಪಂಚಾಯತಿಗಳಾಗಿರ್ಬೋದು, ಎಲ್ಲ ಕಡೆಯೂ ಇದೆ. ಅಂದರೆ ಪ್ರತಿಯೊಂದು ಹಳ್ಳಿ, ನಗರ, ಪಟ್ಟಣ, ದೊಡ್ಡ ಪ್ರಮಾಣದ ಸಿಟಿಗಳಲ್ಲೂ ಸಹಿತ ಇವತ್ತು ಆಧುನೀಕರಣ ನೆಪದಲ್ಲ ಈ ಒಂದು ಬಿಲ್ಡಿಂಗ್ಗಳು ಹೇಳೋದ್ರಿಂದಾಗೆ ಬಿಲ್ಡರ್ಗಳು ಸಹ ಸಹಜವಾಗಿ ಬೆಳೆದಿದ್ದಾರೆ. ಅದ್ರ ಜೊತೆಗೆ ಮಾಫಿಯಾನು ಬೆಳೆದುಬಿಟ್ಟಾರೆ. ಈ ಮಾಫಿಯಾದಿಂದಾಗೆ ತೊಂದರೆಗಳು ಸಾಕಷ್ಟು ಆಗಿದ್ದಾವೆ. ಹೋಗಲಿ ಬಿಡಪ್ಪ, ಈ ಮಾಫಿಯಾ ಆಗ್ಯದ, ಒಂದು ಸರ್ಕಾರಕ್ಕೆ ಭಾಳ ಲಾಭ ಆಗಿದ್ದಾನೆ ಅಂತಂದ್ರೆ ಅದೂ ಇಲ್ಲ. ಅಲ್ಲಿ ಸರ್ಕಾರದಲ್ಲೂ ಸಹಿತ ಈ ರಾಜಕಾರಣಿಗಳು, ಅಧಿಕಾರಶಾಹಿ ಜನ ಈ ಮರಳನ್ನು ಏನಪ್ಪ ಅಂದ್ರೆ ಬೇಕಾಬಿಟ್ಟಿಯಾಗಿ ಕೊಟ್ಬಿಡುವಂಥದ್ದು. ಇವತ್ತು ಬ್ಲಾಕ್ ಮಾಡಬೇಕು ಹಾಗೆ ಕೆಲವು ಸಲಹೆ ಕೊಡ್ತಾರೆ. ಮರಳು ನೀತಿ ಸುಧಾರಣೆ ಆಗಬೇಕು ಸಲಹೆಗಳಿದ್ದಾವೆ. ಏನಪ್ಪ ಅಂದ್ರೆ ಅಗತ್ಯಕ್ಕೆ ಬೇಕಾಗುವಷ್ಟು ಮರಳು ಬ್ಲಾಕ್ ಗುರುತಿಸಿ ಎಷ್ಟು ಬೇಕಾಗೈತಪ್ಪ ನಮ್ಗೆ ಉಸಕ್ಕೆ ಒಂದು ಐಡೆಂಟಿಫೈ ಮಾಡಿರಿ, ಅದನ್ನು ಮಾಡಿ ಬ್ಲಾಕ್ಗಳನ್ನ ಮಾಡಿರಿ. ಆ ಬ್ಲಾಕ್ದಲ್ಲೇ ಏನು ಮಾಡ್ರಪ್ಪ ಅಂತಂದ್ರೆ ನೀವು ಮರಳು ಬ್ಲಾಕ್ಗಳಲ್ಲಿ CCTV ಒಂದು ಕ್ಯಾಮ್ರಾ GPS ಅಳವಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಇವು ಮುಖ್ಯವಾಗಿ ಆಗಬೇಕಾಗಿದ್ದು ಆ ಏರಿಯಾದಲ್ಲಿ ಅಂತೇಳಿ. ಮುಂದೆ ಮರಳು ಸಾಗಿಸೋ ಟ್ರಕ್ಗಳಿಗೆ GPS ಅಳವಡಿಸಬೇಕು ಅಂತ. ಮರಳು ಸಾಗಿಸಲು GPS ಅಳವಡಿಸೋದ್ರಿಂದಾಗೆ ಎಷ್ಟು ಉಸುಕು ಹೋಯಿತು, ಎಷ್ಟು ಬಾರಿ ಹೋಯಿತು, ಏನು ಹೋಯಿತು ಎಲ್ಲ ತಿಳಿತದೆ ಅನ್ನೋದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ಕಾಲ ಪರವಾನಗಿ ವಿತರಣೆಯಲ್ಲಿ ಪಾರದರ್ಶಕತೆ ತರಬೇಕು. ಪರವಾನಗಿ ವಿತರಣೆ ಪಾರದರ್ಶಕತೆ ಅಂದ್ರೆ ಯಾರ್ದು ಅದ್ರ ಹಸ್ತಕ್ಷೇಪ ಆಗದಂಗೆ, ಅಧಿಕಾರಿಗಳ ಹಸ್ತಕ್ಷೇಪ ಆಗದಂಗೆ ಆದರೂ ಸಹಿತ ತಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಇವು ಸಲಹೆ ಕೊಡ್ತಾ ಇದ್ದಾರೆ. ಮುಂದೆ ಇನ್ನೊಂದು ಏನಪ್ಪ ದೊಡ್ಡ ಸಲಹೆ ಏನಪ್ಪ ಅಂದ್ರೆ ಗಣಿ, ಭೂವಿಜ್ಞಾನ, ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೊಂದಾಣಿಕೆ ಇರಬೇಕು. ಎಲ್ಲೇನು ಹೋಗ್ತಾ ಇದೆ, ಏನು ಎಂದು ಒಬ್ರಿಗೊಬ್ರು ಸಹಕಾರ ಕೊಡುವಂಥದ್ದು ಭಾಳ ಅವಶ್ಯ ಅದ. ಇಲ್ಲಪ್ಪ ಅಂತಂದ್ರೆ ಈ ಲೂಟಿಕೋರರು, ಈ ಗಣಿ ಲೂಟಿಕೋರರು ನೋಡ್ರಿ, ನಮ್ಮ ಇವತ್ತು ನಿಮ್ಗೆ ಗೊತ್ತದ ಸೊಂಡೂರು ಆಗಿರ್ಬೋದು, ಅದು ಬಳ್ಳಾರಿ ಏರಿಯಾದಲ್ಲಿ ಆಗಿರ್ಬೋದು, ಚಿತ್ರದುರ್ಗದಲ್ಲಿ ಆಗಿರ್ಬೋದು, ಈ ಒಂದು ಗಣಿ ಮಾಫಿಯಾ, ಕಬ್ಬಿನ ಮಾಫಿಯಾ ಯಾವ ರೀತಿ ಬೆಳೀತಪ್ಪ ಅಂದ್ರೆ ಜನಾರ್ದನ ರೆಡ್ಡಿ ಅವರು ಇವತ್ತು ಒಂದು ರಾಜ್ಯದ ರಾಜಕಾರಣವನ್ನು ಸಹಿತ ಅಲ್ಲಾಡಿಸ್ ಬನ್ನಿ ಅನ್ನೋಷ್ಟು ಬೆಳೀತು. ಅದೇನೋ ಕರ್ಮಧರ್ಮ ಸಹಯೋಗದಿಂದನೋ ಏನೋ ಒಬ್ಬ ಒಳ್ಳೆಯ ನ್ಯಾಯವಾದಿ ಅವರಿಂದಾಗಿ, ನ್ಯಾಯಮೂರ್ತಿ ಅವರಿಂದಾಗಿ, ನಮ್ಮ ಸಂತೋಷ್ ಹೆಗಡೆ ಅವರಿಂದಾಗಿ ಒಂದು ಏನು ಸ್ವಲ್ಪ ಆದರೂ ಅವ್ರನ್ನ ಹಿಡಿಯುವಂಥ ಅಥವಾ ಒಳಗೆ ಹಾಕುವಂಥ ಪ್ರಯತ್ನ ಇಲ್ಲ ಹೋಗಿದ್ರೆ ಇವತ್ತು ನಿರಂತರವಾಗಿರ್ತಾ ಇತ್ತಂಥದ್ದು. ಹಂಗೆ ಇವತ್ತು ಉಸುಕಿನಲ್ಲೂ ರೀ ಪ್ರತಿಯೊಂದು ಹೆಚ್ಚು ಕಡಿಮೆ ನದಿಗಳ ಏರಿಯಾ ಅಂತ ಎಲ್ಲ ಕಡೆ ಬರ್ತದೆ. ಮತ್ತು ನೈಸರ್ಗಿಕವಾಗಿ ಬರುವಂಥದ್ದು ಯಾವುದಪ್ಪ, ಹಳ್ಳ, ನದಿ, ಇಂಥವನ್ನ ನೀರು ಹರಿದು ಎಲ್ಲೆಲ್ಲಿ ಬರ್ತದೆ ಅಲ್ಲೇ ಕಾಡಿನಿಂದ ಉಸುಕ ಅಥವಾ ಮಣ್ಣು ಹರಿದ ಸ್ವಚ್ಛಾಗಿ ಹಳಕಳಗಾಗಿ ಬರೋದು ಅಂತ ಒಂದು ಉಸುಕಿಗೆ ಭಾಳ ಬೆಲೆ. ಯಾಕಂತಂದ್ರೆ ಆ ಉಸುಕಿನಿಂದ ಒಳ್ಳೆ ಗಟ್ಟಿಮುಟ್ಟಾದ ಕಟ್ಟಡ ಆಗ್ತದೆ ಮತ್ತು ಮುಂತಾದ ಮತ್ತು ಭಾಳ ದಿನಗಳವರೆಗೆ ಬದುಕುವಂಥ ಕಟ್ಟಡಗಳು ನಿರ್ಮಾಣ ಆಗ್ತವೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಸತ್ಯ ಆದ ವಿಷಯನ. ಯಾಕೆ ನಿಸರ್ಗ ಆ ರೀತಿ ಇರ್ತದೆ, ನಿಸರ್ಗ ಅಂತ ಶಕ್ತಿ ಇರ್ತದಂತೆ. ಆದರೆ ಇದೆಲ್ಲ ಸರಿ ಇಲ್ಲ ಅಂತಲ್ಲ. ಆದರೆ ಇವತ್ತು ಯಾವ ರೀತಿ ಡಿಮಾಂಡ್ ಐತಪ್ಪ ಉಸುಕಿಗೆ ಅಂತಂದ್ರೆ ಕರ್ನಾಟಕ ಒಂದು ಅಂದಾಜು ಇವರು ಇವತ್ತು ಹೇಳ್ತಾ ಇದ್ದಾರೆ ಸಂಬಂಧಿಸಿದಂಥ ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಯಾಕೆ ಇದರಿಂದ ಲಾಭ ಮಾಡ್ಕೊಳ್ಳೋಂಥವ್ರು ಅವರ ಹೆಚ್ಚಿಗೆ ಅಧಿಕಾರಶಾಹಿ ವರ್ಗ, ಅವ್ರ ಜೊತೆಗೆ ಈ ಒಂದು ರಾಜಕಾರಣಿಗಳು. ಈ ಕರ್ನಾಟಕ ವಾರ್ಷಿಕವಾಗಿ 4.50 ಕೋಟಿ ಟನ್ ಏನಪ್ಪ ಅಂತಂದ್ರೆ ಇವು ನಮಗೆ ಇಷ್ಟು ಸಿಗಬೇಕಂತ ಮನೆಗಳು ಕಟ್ಟು ಪ್ರತಿ ವರ್ಷ ಬೇಕಾಗ್ತದೆ. ಇದು ಹೊಳಿ ಒಂದರಿಂದ ಸಾಧ್ಯ ಅದನ ಅಥವಾ ಹೊಳಿ ಅಥವಾ ಅನ್ರಿ ಹಳ್ಳ ಅನ್ರಿ ಮತ್ತೊಂದು ಅನ್ರಿ ಸಾಧ್ಯ ಅದನ ಅಂತೇಳಿ. ಮತ್ತು ಸಮುದ್ರದ ಉಸುಕಿಂದು ಅದರಲ್ಲಿ ಉಪ್ಪಿನ ಅಂಶ ಹೆಚ್ಚಿರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಗಟ್ಟಿಮುಟ್ಟ ಆಗ್ತದೆ ಏನು ಇವತ್ತಿಗಂತ ಸೈಂಟಿಫಿಕ್ ಆಗಿ ಅಭ್ಯಾಸ ಮಾಡ್ತಾರೆ. ಆದರೆ ಹೊಳಿಗಳ ಮುಖದಲ್ಲಿ ಅಂದರೆ ಹೊಳಿ ಹೋಗಿ ಏನು ಕೂಡುತ್ತದಲ್ಲ ಸಮುದ್ರದಲ್ಲೇ ಅಲ್ಲಿ ಉಸುಕನು ಮಾರ್ಕೆಟ್ ಭಾಳ ಅದ.
ಯಾಕಂದ್ರೆ ಇನ್ನೂ ಕುಡಿಯೋದಿಲ್ಲ ಅದು ಬಿಫೋರ್ ಆಫ್ ದಟ್, ಅದಕ್ಕೆ ಮೊದಲು ಬಂದಂಥ ಉಸಿಗಿಯೂ ಭಾಳ ಬೆಲೆ ಅದ. ಅಂದ್ರೆ ಈ ಒಂದಿಷ್ಟು ಬ್ಲಾಗ್ಗಳು ಮಾಡಬೇಕು, ಏನೋ ಮಾಡಬೇಕು, ಮಾಡಿ ಅದನ್ನು ನಾವು ಸೈಂಟಿಫಿಕಾಗಿ ಉಪಯೋಗ ಮಾಡ್ಕೋಬೇಕು, ಎಷ್ಟು ಬೇಕಾದ್ರೆ ಅಷ್ಟು ಯೂಸ್ ಮಾಡಬೇಕು. ಮತ್ತು ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಸ್ಯಾಂಡನ್ನು ಬಳಸಬೇಕು ಅನ್ನೋಂಥ ಒಂದು ಸರಿನೂ ಕೊಡ್ತಾ ಇದ್ದಾರೆ. ಸ್ಯಾಂಡ್ ಅಂದರೆ ಕಲ್ಲನ್ನು ಹೊಡೆದು ಮಾಡಿ ಅದು ಸೋಸೆ ತೆಗೆದು ಮಾಡೋದು, ಅದೇ ಒಂದು ತನ್ನದೇ ಅಂತ ಒಂದು ವರ್ಕ್ ಅದ. ಮತ್ತು ಅದಕ್ಕಾಗಿನ ಏನಪ್ಪ ಅಂತಂದ್ರೆ 685 ಕ್ರಷರ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಏನಪ್ಪ ಅಂತಂದ್ರೆ ಇಲ್ಲೇ ಈ ಒಂದು ಸ್ಯಾಂಡ್ನಿಂದ ವಿಶೇಷವಾಗಿ ಏನಪ್ಪ ಅಂದ್ರೆ ಈ ನಮ್ಮ ಬರುತ್ತಿರೋದು ಉತ್ಸವಕ್ಕ 3 ಕೋಟಿ ಟನ್ ಅಷ್ಟು ಬರ್ತದೆ ಅದರಿಂದಾಗಿ. ಅದರ ನಂತರ ಹೊಳೆಯಿಂದ ಅಥವಾ ನದಿಗಳಿಂದ ಅಥವಾ ಇನ್ನೂ ನಮ್ಮ ಹಳ್ಳಗಳಿಂದ ಬರುವಂಥದ್ದು 50 ಲಕ್ಷ ಟನ್ನದಷ್ಟು ಬರ್ತದೆ ಅಂತೇಳಿ. ಇನ್ನು ಎಷ್ಟು ಕ್ವಾಲಿಟಿ ಉಳಿದಪ್ಪ ಅಂದ್ರೆ 80 ಲಕ್ಷ ಟನ್. ಮುಂದೆ ಹೊರ ರಾಜ್ಯಗಳನ್ನ ತರಿಸ್ಕೊಳ್ತಾ ಇರ್ತೀವಿ, ಬೇರೆ ದೇಶಗಳನ್ನ ತರಿಸ್ಕೊಳ್ತು, ಯಾಕೋ ಇತ್ತೀಚೆಗೆ ನಿಂತಲ್ಲ. ಇವೆಲ್ಲನೂ ನಿಂತಿದ್ದರಿಂದಾಗೆ ಈ ಒಂದು ಇಂಡಸ್ಟ್ರಿ ಏನದಲ್ಲ ಇದು ಏನು ರಿಯಲ್ ಎಸ್ಟೇಟ್